ನನಗೆ ಫಾರ್ ದ ಲಾಂಗೆಸ್ಟ್ ಪೀರಿಯಡ್ ಇನ್ ಲೈಫ್ ಐ ವಾಸ್ ಮೇಡ್ ಟು ಬಿಲೀವ್ ಕರಿಯರ್ ಸ್ವಿಚ್ ಮಾಡಬಾರ್ದು, ಇಟ್ಸ್ ಅ ಫೇಲ್ಯೂರ್ ಅಂತ. ಶೋರ್, ಕರಿಯರ್ ಸ್ವಿಚ್ ಮಾಡಬಾರ್ದು, ಬಟ್ ಯಾವಾಗ ನೀವು ಒಂದು ನಿಶಲ್ಲಿ ಬೆಳಿಬೇಕು ಅಂದ್ಕೊಂಡಿದ್ದೀರಾ, ಪ್ರೋಗ್ರೆಸ್ ಬೇಕು, ಯು ವಾಂಟ್ ಪ್ರಮೋಷನ್ಸ್ ಆ್ಯಂಡ್ ಆಲ್ಸೋ ಸೊಸೈಟಿಯಲ್ಲಿ ಸಕ್ಸಸ್ ಬೇಕು, ವ್ಯಾಲಿಡೇಷನ್ ಬೇಕು ಅಂತ ಅಂದಾಗ ಕರಿಯರ್ ಸ್ವಿಚ್ ಮಾಡೋದು ಇಸ್ ನಾಟ್ ಅ ಗುಡ್ ಆಪ್ಷನ್. ನನಗೆ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಲಾಡ್ ಆಫ್ ಥಿಂಗ್ಸ್, ವೇರಿಯಸ್ ಫೀಲ್ಡ್ಸ್ ಬಗ್ಗೆ ನನಗೆ ಇಂಟ್ರೆಸ್ಟ್ ಇದೆ. ಸೊ ಲೈಫ್ ಇಸ್ ಶಾರ್ಟ್, ನನಗೆ ಇಂಟ್ರೆಸ್ಟ್ ಇರುವಂತಹ ಎಲ್ಲ ವಿಷಯಗಳ ಬಗ್ಗೆನೂ ಎಲ್ಲ ಫೀಲ್ಡ್ ಬಗ್ಗೆನೂ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ನನ್ನ ಐಡಿಯಾ. ಬಟ್ ನೀವು ಈ ರೀತಿ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡಾಗ ನಿಮ್ಮ ಫಿನಾನ್ಸ್ ಸ್ಟೇಕಲ್ಲಿರುತ್ತೆ. ಬಿಕಾಸ್ ನೀವು ಏನನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ದೀರಾ ಅದು ವರ್ಕ್ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ, ಅದರಿಂದ ರೆಗ್ಯುಲರ್ ಆಗಿ ಇನ್ಕಮ್ ಬರುತ್ತೋ ಬರಲ್ವೋ ಅದು ನಮಗೆ ಗೊತ್ತಿಲ್ಲ. ಬಟ್ ಇಟ್ಸ್ ಓಕೆ ಫಾರ್ ಯು, ನಿಮ್ಗೆ ಅಂಥ ಒಂದು ಫಿನಾನ್ಷಿಯಲ್ ಪ್ರೆಷರ್ ಇಲ್ಲ, ಯು ವಾಂಟ್ ಟು ಎಕ್ಸ್ಪ್ಲೋರ್ ಎವ್ರಿಥಿಂಗ್ ಅನ್ನೋ ಒಂದು ಪೊಸಿಷನಲ್ಲಿ ನೀವು ಇದ್ದೀರಾ ಅಂತ ಅಂದರೆ ಐ ಥಿಂಕ್ ಯು ಕ್ಯಾನ್ ಡೆಫಿನೆಟ್ಲಿ ಸ್ವಿಚ್ ಕರಿಯರ್ಸ್ ಆ್ಯಂಡ್ ಎಕ್ಸ್ಪ್ಲೋರ್ ಯುವರ್ ಪ್ಯಾಷನ್. ಸೊ ನಾನು ಏನು ಓದಿದೆ, ನಾನು ಏನೆಲ್ಲ ಕರಿಯರ್ನ ಪರ್ಸ್ಯೂ ಮಾಡ್ತಾ ಇದ್ದೀನಿ, ಅದೆಲ್ಲದನ್ನು ಇನ್ ದ ಅಪ್ಕಮಿಂಗ್ ಸೆಕ್ಷನ್ ಶೇರ್ ಮಾಡ್ತೀನಿ. ಸೊ ದ್ಯಾಟ್ ಯು ವಿಲ್ ಗೆಟ್ ಅ ಫೇರ್ ಐಡಿಯಾ, ನೀವು ಕರಿಯರ್ ಸ್ವಿಚ್ ಮಾಡ್ಬೋದಾ ಅಥವಾ ಮಲ್ಟಿಪಲ್ ಪ್ಯಾಷನ್ಸ್ ಇಟ್ಕೊಳ್ಬೋದಾ, ಯು ವಿಲ್ ಕೀಪ್ ಗೆಟಿಂಗ್ ಟು ನೋ ಆಲ್ ಆಫ್ ದಿಸ್. ನಾನು ಸ್ವಲ್ಪ ದಿನದ ಹಿಂದೆ ಹೀಗೆ ವಿಡಿಯೋ ಎಡಿಟ್ ಮಾಡುವಾಗ ಐ ಗಾಟ್ ಅ ಕಮೆಂಟ್ ಫ್ರಮ್ ಒನ್ ಆಫ್ ಯು, ದಿಸ್ ವಾಸ್ ದ ಪ್ರಾಬ್ಲಮ್. ಬಟ್ ಈ ಒಂದು ಕಮೆಂಟ್ ಮಾತ್ರ ಅಲ್ಲ, ಈವನ್ ಆನ್ ಮೈ ಇನ್ಸ್ಟಾಗ್ರಾಮ್ DMs ಆಗಿರ್ಬೋದು, ಇಮೇಲ್ಸಲ್ಲೂ ನನಗೆ ಜನ ಹೇಳುವಂತಹ ಅವರ ಕಾಮನ್ ಪ್ರಾಬ್ಲಮ್ ಅಂದರೆ ಸೊಸೈಟಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ನಾನು ಏನು ಮಾಡಬೇಕೋ ಅದೆಲ್ಲದನ್ನು ಮಾಡಿದ್ದೀನಿ, ಆದರೂ ನಂಗೆ ಯಾಕೋ ಖುಷಿ ಇಲ್ಲ, ಐ ಡಿಡ್ ಎವ್ರಿಥಿಂಗ್ ರೈಟ್ ಬಟ್ ಐ ಸ್ಟಿಲ್ ಫೀಲ್ ಲಾಸ್ಟ್ ಅಂತ. ವೇಟ್, ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಲೆಟ್ ಮಿ ಆಸ್ಕ್ ಯು ಸಮಥಿಂಗ್. ನಿಮಗೆ ಈಗ ಆಗ್ತಾ ಇರುವಂತಹ ಕನ್ಫ್ಯೂಷನ್, ವಾಟ್ ಇಫ್ ಅದು ನಿಮ್ಮ ಪ್ರಾಬ್ಲಮ್ ಆಗಿಲ್ಲದೆ ನಿಮಗೆ ಸಿಗ್ತಾ ಇರುವಂತಹ ಸಿಗ್ನಲ್ ಆಗಿದ್ರೆ? ಐಲ್ ಕಮ್ ಬ್ಯಾಕ್ ಟು ದ್ಯಾಟ್. ಯೂಶ್ವಲಿ ನಮಗೆ ಚೈಲ್ಡ್ಹುಡ್ಡಿಂದನೂ ಎಲ್ಡರ್ಸ್ ನಮಗೊಂದು ರೂಟ್ ಮ್ಯಾಪ್ ಕೊಟ್ಬಿಟ್ಟಿರ್ತಾರೆ. ಚೆನ್ನಾಗಿ ಓದು, ಚೆನ್ನಾಗಿ ಮಾರ್ಕ್ಸ್ ಸ್ಕೋರ್ ಮಾಡು, ಒಳ್ಳೆ ಟಾಪ್ MNC ಕಂಪ್ನಿಯಲ್ಲಿ ಜಾಬ್ ತಗೋ, ಖುಷಿಯಾಗಿರ್ತೀಯ ಅಂತ. ಎಸ್ಪೆಷಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಒಂದು ಸೈಲೆಂಟ್ ಪ್ರಾಮಿಸಸ್ ಇದ್ದೇ ಇರುತ್ತೆ. ಚೆನ್ನಾಗಿ ಓದು, ಆಗ ನಿನ್ನ ಲೈಫ್ ಸೆಟಲ್, ಯಾರು ನಿನಗೇನು ಕ್ವೆಶ್ಚನ್ ಮಾಡೋಕ್ಕೆ ಬರಲ್ಲ ಅಂತ. ಸೊ ನಾವು ಓದುವಾಗ ನಮ್ಮ ಫ್ಯೂಚರ್ ವರ್ಷನ್ನ ಇಮ್ಯಾಜಿನ್ ಮಾಡ್ಕೋತಾ ಇರ್ತೀವಿ. ಫ್ಯೂಚರಲ್ಲಿ ನಾನು ಎಂಥ ಒಂದು ಕಂಪನಿಗೆ ಜಾಯಿನ್ ಆಗ್ತೀನಿ, ಒಂದು ಡೀಸೆಂಟ್ ಜಾಬ್, ಸೊಸೈಟಿಯಲ್ಲಿ ಒಂದು ರೆಸ್ಪೆಕ್ಟ್, ಅಥವಾ ರಿಲೇಟಿವ್ ಆಂಟಿನೋ ಅಂಕಲೋ ಈಗೇನು ಜಾಬ್ ಮಾಡ್ತಿದ್ಯಮ್ಮ ಅಂತ ಕೇಳಿದಾಗ ನಾವು ಆನ್ಸರ್ ಮಾಡುವಾಗ ಒಂದು ಕಾನ್ಫಿಡೆನ್ಸ್, ಇದೆಲ್ಲದನ್ನು ಇಮ್ಯಾಜಿನ್ ಮಾಡ್ಕೊಂಡು ಬದುಕಿರ್ತೀವಿ. ಬಟ್ ದೆನ್ ರಿಯಲ್ ಲೈಫ್ ಸ್ಟಾರ್ಟ್ಸ್. ದಿನ ಬೆಳಗ್ಗೆ ಬೇಗ ಎದ್ದು ಗಂಟೆಗಟ್ಟಲೆ ಆಫೀಸಿಗೆ ಟ್ರಾವೆಲ್ ಮಾಡಿ, ಇಡೀ ದಿನ ಸ್ಕ್ರೀನ್ ನೋಡಿಕೊಂಡು, ಲಂಚ್ ಬ್ರೇಕ್ಸಿಗೆ ವೆಯ್ಟ್ ಮಾಡೋದು, ವೀಕೆಂಡ್ಸಿಗೆ ವೆಯ್ಟ್ ಮಾಡೋದು, ಇದೇ ತುಂಬ ಜನರ ರೊಟೀನ್ ಆಗೋಗಿರುತ್ತೆ. ಆ್ಯಂಡ್ ಒನ್ ರ್ಯಾಂಡಮ್ ಡೇ ಅವರೇ ಕೇಳ್ಕೊತಾ ಇರ್ತಾರೆ, ನನಗೆ ಬೇಕಾಗಿರೋ ಡಿಗ್ರಿನೇ ನಾನು ಕಂಪ್ಲೀಟ್ ಮಾಡಿದೆ, ನನಗೆ ಬೇಕಾಗಿರೋ ಕಂಪನಿಯಲ್ಲೇ ಜಾಬ್ ಸಿಕ್ಕಿದ್ರೂ ಲೈಫಲ್ಲಿ ಏನೋ ಒಂಥರ ಖುಷಿನೇ ಇಲ್ವಲ್ಲ, ಒಂದು ಫುಲ್ಫಿಲ್ಮೆಂಟೇ ಇಲ್ಲ, ಏನೋ ಒಂಥರ ಲಾಸ್ಟ್ ಅಂತ ಫೀಲ್ ಆಗ್ತಾ ಇದೆ ಅಂತ. ಅದರ ಅರ್ಥ ನಿಮ್ಮ ಜಾಬ್ ಕೆಟ್ಟದಾಗಿದೆ ಅಥವಾ ರಾಂಗ್ ಡಿಗ್ರಿನ ಚೂಸ್ ಮಾಡಿದ್ರಿ ಅಂತ ಮೋಸ್ಟ್ ಆಫ್ ದ ಟೈಮ್ಸ್ ಇರಲ್ಲ. ದ್ಯಾಟ್ಸ್ ಬಿಕಾಸ್ ನಮ್ಮ ಸ್ಟಡಿಯಿಂಗ್ ಲೈಫ್ಗೂ ನಮ್ಮ ವರ್ಕಿಂಗ್ ಲೈಫ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ ಆ ಗ್ಯಾಪ್ಗೆ ನಮ್ಮನ್ನು ಯಾರೂ ಪ್ರಿಪೇರ್ ಮಾಡಿರಲ್ಲ. ಸ್ಕೂಲ್ ಆ್ಯಂಡ್ ಕಾಲೇಜ್ ಟೈಮಲ್ಲಿ ನಾವು ಹಾಕ್ತಾ ಇದ್ದಂತಹ ಎಫರ್ಟ್ ವಿಸಿಬಲ್ ಆಗಿತ್ತು. ಓದ್ತಿದ್ವಿ, ಎಕ್ಸಾಮ್ ಬರೀತಿದ್ವಿ, ಆಮೇಲೆ ರಿಸಲ್ಟ್ಸ್ ಬಂದಮೇಲೆ ನಾನಿನ್ನೂ ಎಫರ್ಟ್ಸ್ ಹಾಕಬೇಕಾ ಅಥವಾ ಐ ಆಮ್ ಡೂಯಿಂಗ್ ಗುಡ್ ಎನಫ್ ಅನ್ನೋದು ಗೊತ್ತಾಗ್ತಾ ಇತ್ತು. ಬಟ್ ವರ್ಕ್ ಲೈಫಲ್ಲಿ ನಾವು ದಿನಾಗಲೂ ಎಫರ್ಟ್ಸ್ ಹಾಕ್ತಾ ಇರ್ತೀವಿ, ಬಟ್ ಸ್ಟಿಲ್ ವಿ ಡೋಂಟ್ ನೋ ನಾನು ಗ್ರೋ ಆಗ್ತಾ ಇದ್ದೀನಾ ಇಲ್ವಾ, ಇನ್ನು 5 ವರ್ಷ ಆದಮೇಲೆ ಈ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತಾ ಇಲ್ವಾ, ಅಥವಾ ಸುಮ್ಮನೆ ಬ್ಯುಸಿ ಲೈಫ್ ನಡೆಸ್ತಾ ಇದ್ದೀನಾ ಅಂತ. ಆ ಇನ್ವಿಸಿಬಲ್ ಪ್ರೋಗ್ರೆಸ್ ನಮ್ಮ ಮೈಂಡ್ ಜೊತೆ ಮೆಸ್ಅಪ್ ಮಾಡ್ತಾ ಇರುತ್ತೆ. ಬಟ್ ಹಿಯರ್ ಇಸ್ ಅ ಕ್ವೆಶ್ಚನ್ ಐ ವಾಂಟ್ ಯು ಟು ಸಿಟ್ ವಿತ್. ವಾಟ್ ಇಫ್ ನಿಮ್ಮ ಪ್ರಾಬ್ಲಮ್ ನೀವು ಕಂಪ್ಲೀಟ್ ಮಾಡಿರೋ ಡಿಗ್ರಿ ಅಲ್ಲ, ಬಟ್ ಅದ್ರ ಜೊತೆ ನೀವು ಅಟ್ಯಾಚ್ ಮಾಡ್ಕೊಂಡಿರೋ ಅಟ್ಯಾಚ್ಮೆಂಟ್ ಆಗಿದ್ರೆ? ಈಗ ಲೆಟ್ ಮಿ ಇಂಟ್ರಡ್ಯೂಸ್ ಯು ಟು ದ ಮೋಸ್ಟ್ ಕನ್ಫ್ಯೂಸಿಂಗ್ ವರ್ಡ್, ಪ್ಯಾಷನ್. ನಿಮ್ಗಿನ್ನೂ ನಿಮ್ಮ ಪ್ಯಾಷನ್ ಏನು ಅಂತ ಗೊತ್ತಾಗಿಲ್ಲ ಅಂದರೆ ಪ್ರಾಬಬ್ಲಿ ನೀವು ಅದನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಎನಫ್ ಟೈಮ್ನ ಇನ್ವೆಸ್ಟ್ ಮಾಡಿಲ್ಲ ಅಂತ. ನೀವು ಒಂದು ವ್ಯಕ್ತಿ ಜೊತೆ ಬದುಕೋವರೆಗೂ ಆ ವ್ಯಕ್ತಿ ಹೇಗೆ ಅಂತ ಗೊತ್ತಾಗಲ್ಲ. ಹಾಗೆಯೇ ನೀವು ನಿಮ್ಮ ಡಿಸ್ಕಂಫರ್ಟ್ ಜೊತೆ ಕ್ವಯಟ್ಲಿ ಕುತ್ಕೊಳ್ಳೋವರೆಗೂ ನೀವು ಯಾವ ರೀತಿ ವ್ಯಕ್ತಿ ಅಂತ ನಿಮಗೆ ಗೊತ್ತಾಗಲ್ಲ. ಸಿಮಿಲರ್ಲಿ ನೀವು ಒಂದು ಕೆಲಸಕ್ಕೆ ನಿಮ್ಮ ಕಮಿಟ್ಮೆಂಟ್, ಟೈಮ್, ಎನರ್ಜಿ ಕೊಡೋದಕ್ಕಿಂತ ಮುಂಚೆನೇ ಪ್ಯಾಷನೇಟಾಗಿ ಫೀಲ್ ಆಗಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ರೆ ಯಾವಾಗಲೂ ವೆಯ್ಟ್ ಮಾಡ್ತಾನೆ ಇರ್ತೀರ. ಆ್ಯಂಡ್ ತುಂಬ ಜನ ಅವರ ಪ್ಯಾಷನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋದ್ರಲ್ಲಿ ಸೋತಿಲ್ಲ, ಬಟ್ ಬಿಫೋರ್ ದ ಗೆಟ್ ಯೂಸ್ ಟು ದ್ಯಾಟ್, ಅದು ಸಸ್ಟೈನ್ ಆಗೋದಕ್ಕಿಂತ ಮುಂಚೆನೇ ಎಕ್ಸೈಟ್ಮೆಂಟ್ ಫೀಲ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ದೇ ಎಕ್ಸ್ಪೆಕ್ಟ್ ಎಕ್ಸೈಟ್ಮೆಂಟ್ ಬಿಫೋರ್ ಎಂಡ್ಯೂರೆನ್ಸ್. ಫಾರ್ ಎಕ್ಸಾಂಪಲ್ ಯುಕುಲೆಲಿ. ಸೊ ನಾನು ಇದನ್ನ ಕೋವಿಡ್ ಲಾಕ್ಡೌನ್ ಟೈಮಲ್ಲಿ ಐ ಹ್ಯಾಡ್ ಅ ಡಿಫ್ರೆಂಟ್ ಯುಕುಲೆಲೆ, ಬ್ರೌನ್ ಕಲರ್. ಸೊ ಅದನ್ನ ತೊಗೊಂಡಿದ್ದು ಕೋವಿಡ್ ಟೈಮಲ್ಲಿ, ಲಾಕ್ಡೌನ್ ಟೈಮಲ್ಲಿ ಕಲಿಯೋಣ ಅಂತ.
ಬಟ್ ಇದನ್ನ ಕಲಿಯೋದಕ್ಕೆ ಎಷ್ಟು ಮೆಂಟಲ್ ಎಫರ್ಟ್ ಬೇಕು, ಪೇಷನ್ಸ್ ಬೇಕು ಅಂದರೆ ನೀವು ಕಾರ್ಡ್ಸ್ ಚೇಂಜ್ ಮಾಡ್ತಾ ಇರಬೇಕು, ಅಟ್ ದ ಸೇಮ್ ಟೈಮ್ ಸ್ಟ್ರಮ್ ಮಾಡ್ತಾ ಇರಬೇಕು, ಅಟ್ ದ ಸೇಮ್ ಟೈಮ್ ಸಾಂಗ್ ಹೇಳಬೇಕು, ಆ ಲಿರಿಕ್ಸ್, ಆ ಸ್ಟ್ರಮ್ಮಿಂಗ್, ಆ ಒಂದು ಕಾರ್ಡ್ಸ್ ಚೇಂಜಿಂಗ್ ಎಲ್ಲನೂ ಒಟ್ಟಿಗೆ ಸಿಂಕ್ ಆಗಬೇಕು. ಸೊ ಇದೆಲ್ಲ ಸಿಂಕ್ ಆಗಬೇಕು ಅಂದರೆ ಸಿಕ್ಕಾಪಟ್ಟೆ ಮೆಂಟಲ್ ಎಫರ್ಟ್ ಬೇಕು, ಟೈಮ್ ಬೇಕು, ಎನರ್ಜಿ ಬೇಕು. ಯು ಹ್ಯಾವ್ ಟು ಇನ್ವೆಸ್ಟ್ ಅ ಲಾಟ್. ಸೊ ಇನಿಷಿಯಲಿ ನನಗೆ ಇದಾಗ್ತಾ ಇಲ್ಲ, ತುಂಬ ಕಷ್ಟ ಅಂತ ಬಿಟ್ಟಿದ್ರೆ ಪ್ರಾಬಬ್ಲಿ ಅದನ್ನ ಕಲಿತು ನಾನು ಸ್ಟ್ರಮ್ ಮಾಡಿ ನಾನು ಕೋವಿಡ್ ಟೈಮಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಅದನ್ನ ಪೋಸ್ಟ್ ಕೂಡ ಮಾಡಿದ್ದೀನಿ. ಇಟ್ಸ್ ನಾಟ್ ಲೈಕ್ ಐ ವಾಸ್ ಪರ್ಫೆಕ್ಟ್. ನನಗೆ ಅದರಿಂದ ಸಿಕ್ಕಿರುವಂಥ ಒಂದು ಖುಷಿ ಆಗಿರ್ಬೋದು, ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಬೋದು, ನಾನು ಎಫರ್ಟ್ಸ್ ಹಾಕಿ ನನಗೆ ಸಿಗ್ದಂತಹ ಒಂದು ಫ್ರೂಟ್ ಇದೆಯಲ್ಲ, ದಟ್ ಈಸ್. ಇನ್ನೊಂದು ಎಕ್ಸಾಂಪಲ್ ಅಂದರೆ ನಾನು ಸುಮಾರು ಒಂದು 8 ವರ್ಷದ ಹಿಂದೆ ಕಥಕ್ ಕಲಿಕ್ಕೆ ಹೋದಾಗ ವೆನ್ ಐ ಮೆಟ್ ಮೈ ಗುರು, ನನ್ನ ಟೀಚರ್ ಡ್ಯಾನ್ಸ್ ಮಾಡೋದು ನೋಡುವಾಗ ಐ ವಾಸ್ ಸೋ ಮೆಸ್ಮರೈಸ್ಡ್, ಐ ವಾಸ್ ಸೋ ಇನ್ಸ್ಪೈರ್ಡ್. ನಾನು ಅವ್ರ ಥರನೇ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡು ಐ ಯೂಸ್ ಟು ಲಿಟ್ರಲಿ ಥ್ರೋ ಮೈ ಹ್ಯಾಂಡ್ಸ್ ಈ ರೀತಿ. ಆ್ಯಂಡ್ ದೆನ್ ಏನು ಮಿಸ್ಟೇಕ್ ಆಗ್ತಾಯಿದೆ ಅಂತ ಕಲ್ತ್ಕೊಂಡು ಆಫ್ಟರ್ ಅ ಲಾಟ್ ಆಫ್ ಪ್ರಾಕ್ಟೀಸ್ ಆ ಒಂದು ಗ್ರೇಸ್ನ ಎಂಬಾಡಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಯಿತು. ಈ ರೀತಿ ನಾವು ಪ್ಯಾಷನ್ನ ಫೈಂಡ್ ಔಟ್ ಮಾಡ್ಕೊಳ್ಬೋದು. ಬಿಕಾಸ್ ಇನಿಷಿಯಲಿ ತುಂಬಾ ಫ್ರಿಕ್ಷನ್ ಇರುತ್ತೆ, ತುಂಬಾ ಡಿಸ್ಕಂಫರ್ಟ್ ಇರುತ್ತೆ. ಬಟ್ ಆ ಒಂದು ಫೇಸ್ನ ದಾಟಿ ಅದನ್ನ ನೀವು ಕಲಿತ್ರೆ ದಟ್ ಈಸ್ ವೆನ್ ಯು ಗೆಟ್ ಟು ನೋ ನಿಮ್ಮ ಪ್ಯಾಷನ್ ಏನು ಅಂತ. ಈಗ ನನ್ನದೇ ಬೇರೆ ಲೈಫ್ ಎಕ್ಸಾಂಪಲ್ಸ್ ನೋಡೋದಾದರೆ, ನಾನು ಓದಿದ್ದು ಕಾಮರ್ಸ್, ಆಮೇಲೆ ಸ್ಟೂಡೆಂಟ್ ಕೌನ್ಸಿಲರ್ ಆಗಿ ವರ್ಕ್ ಮಾಡಿದೆ. ದೆನ್ ಐ ಬಿಕೇಮ್ ಅನ್ ಆ್ಯಕ್ಟರ್, ಡಬ್ಬಿಂಗ್ ಆರ್ಟಿಸ್ಟ್ ಆ್ಯಂಡ್ ಈಗ ಯೂಟ್ಯೂಬರ್. ಸೊ ನಾನು ಓದಿದ್ದಕ್ಕೂ ಇದು ಯಾವುದಕ್ಕೂ ಸಂಬಂಧನೇ ಇಲ್ಲ. ಆದರೆ ಆಮ್ ಐ ಹ್ಯಾಪಿ? ಎಸ್, ಸರ್ಟೇನ್ಲಿ. ಬಟ್ ವೇಟ್, ಇದರಲ್ಲಿ ಒಂದು ಡೀಟೇಲ್ನ ತುಂಬ ಜನ ಕನ್ವೀನಿಯೆಂಟಾಗಿ ಸ್ಕಿಪ್ ಮಾಡ್ತಾರೆ. ನನಗೆ ಎಕ್ಸ್ಟ್ರೀಮ್ ಫಿನಾನ್ಷಿಯಲ್ ಪ್ರೆಷರ್ ಇಲ್ಲದೆ ಇದ್ದಿದ್ದರಿಂದ ಇದೆಲ್ಲದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಾಧ್ಯ ಆಯಿತು. ದ್ಯಾಟ್ಸ್ ವೈ ಐ ಗೆಟ್ ಅನ್ಕಂಫರ್ಟಬಲ್ ವೆನ್ ಪೀಪಲ್ ಅಡ್ವೈಸ್ ನಿಮ್ಮ ಜಾಬ್ನ ಕ್ವಿಟ್ ಮಾಡಿ, ಜಸ್ಟ್ ಫಾಲೋ ಯುವರ್ ಪ್ಯಾಷನ್ ಅಂತ. ಈ ಅಡ್ವೈಸ್ ಎಷ್ಟೋ ಜನರನ್ನ ಬ್ರೇಕ್ ಮಾಡ್ಬೋದು. ಬಿಕಾಸ್ ಇಟ್ಸ್ ನಾಟ್ ಪ್ರಾಕ್ಟಿಕಲ್. ಐ ಟೆಲ್ ಯು ವೈ. ಸಿ, ನಿಮ್ಮ ಫೇವ್ರೆಟ್ ಕ್ರಿಯೇಟರ್ಸ್ ಬಗ್ಗೆನೇ ಯೋಚನೆ ಮಾಡಿ. ಮೇ ಬಿ ಪೀಪಲ್ ಲೈಕ್ ಪ್ರಾಜಕ್ತ ಆರ್ ಅದರ್ ಕ್ರಿಯೇಟರ್ಸ್ ಹೂ ಮೇಡ್ ಇಟ್ ಬಿಗ್. ಇಟ್ಸ್ ಇನ್ಸ್ಪೈರಿಂಗ್, ಎಸ್. ಬಟ್ ಒಂದು ವಿಷಯನ ತುಂಬ ಜನ ಯೋಚನೆ ಮಾಡಲ್ಲ. ಅದೇ ರೀತಿಯೇ ಎಷ್ಟೋ ಕ್ರಿಯೇಟರ್ಸ್ ಅಷ್ಟೇ ಕಷ್ಟಪಟ್ಟಿರ್ತಾರೆ, ಅಷ್ಟೇ ಎಫರ್ಟ್ಸ್ ಹಾಕಿರ್ತಾರೆ, ಅಷ್ಟೇ ಒದ್ದಾಡ್ತಾ ಇರ್ತಾರೆ. ಬಟ್ ಅವ್ರು ಯಾರು ಅಂತಲೇ ನಮಗೆ ಗೊತ್ತಿರಲ್ಲ, ಅವರ ವೀಡಿಯೋಸ್ ನಮಗೆ ರೀಚ್ ಆಗಿರಲ್ಲ, ಅವರ ಪ್ರೊಫೈಲ್ ವೈರಲ್ ಹೋಗಿರಲ್ಲ. ದಿಸ್ ಈಸ್ ಸರ್ವೈವರ್ಶಿಪ್ ಬಯಾಸ್. ಇನ್ಸ್ಪಿರೇಷನ್ ತೊಗೊಳ್ಳಿ, ಬಟ್ ಯಾವತ್ತೂ ಬ್ಲೈಂಡ್ ಆ್ಯಕ್ಷನ್ಸ್ ತೊಗೋಬೇಡಿ. ನೀವು ನಿಮ್ಮ ಪ್ಯಾಷನ್ನ ಐಡೆಂಟಿಫೈ ಮಾಡ್ಕೊಳ್ಳುವಾಗ ಈ ಕೆಲವು ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ಳೇಬೇಕು. ನೀವು ಯಾವುದೇ ಪಾತ್ ತೊಗೊಂಡ್ರೂ ಅದರಲ್ಲಿ ಡಿಸ್ಕಂಫರ್ಟ್ ಇದ್ದೇ ಇರುತ್ತೆ. ಯಾವುದೇ ಜಾಬ್ ಆದರೂ ಅದರಲ್ಲಿ ಸ್ಟ್ರೆಸ್ ಇದ್ದೇ ಇರುತ್ತೆ. ಸೊ ದ ರಿಯಲ್ ಕ್ವೆಶ್ಚನ್ ಈಸ್ ನಾಟ್ ನನಗೇನು ಮಾಡೋಕ್ಕೆ ಇಷ್ಟ ಅನ್ನುವಂಥದ್ದಲ್ಲ. ಬಟ್ ದ ರಿಯಲ್ ಕ್ವೆಶ್ಚನ್ ಈಸ್ ಎಲ್ಲಿವರೆಗೂ ನಾನು ಈ ಡಿಸ್ಕಂಫರ್ಟ್ನ ಹ್ಯಾಂಡಲ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಯಾರು ನನಗೆ ಕ್ಲಾಪ್ ಮಾಡಿಲ್ಲ ಅಂತ ಅಂದ್ರೂ ಪದೇ ಪದೇ ನನಗೆ ಆ ಕೆಲಸ ಮಾಡೋದಕ್ಕೆ ಇಷ್ಟ ಅಥವಾ ನನಗೆ ಅದು ಖುಷಿ ಕೊಡುತ್ತೆ, ಇಟ್ ಗಿವ್ಸ್ ಮಿ ಅ ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂತಹ ಕೆಲಸನ ಐಡೆಂಟಿಫೈ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನನಗೆ ಯಾವುದೋ ಒಂದು ಸಾಂಗ್ಗೆ ಯುಕುಲೆಲೆ ಪ್ಲೇ ಮಾಡೋದು ಕಲಿಬೇಕು ಅಂತ ಅಂದರೆ ಸಂಡೇನಾದರೂ ಆಗಿರಲಿ, ಮಂಡೇನಾದರೂ ಆಗಿರಲಿ, ನಂಗೆ ಬೆಳಗ್ಗೆ ಬೇಗ ನನ್ನ ಮೈಂಡ್ ಎಪ್ಸುತ್ತೆ. ಐ ವಿಲ್ ಫೀಲ್ ಸೋ ಎಕ್ಸೈಟೆಡ್. ದ ಸೇಮ್ ಅಪ್ಲೈಸ್ ಫಾರ್ ಕಥಕ್ ಆಲ್ಸೋ. ನಾನು ಎಷ್ಟೋ ವರ್ಷದಿಂದ ಡಾನ್ಸ್ ಮಾಡ್ತಾ ಇದ್ರು ಅದು ನನಗೆ ಯಾವತ್ತೂ ಬೋರಿಂಗ್ ಅಂತ ಅನಿಸಿಲ್ಲ. ನಾನು ಕಾನ್ಸ್ಟೆಂಟಾಗಿ ನನ್ನ ಡಾನ್ಸ್ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಂತ ಅಂದ್ರೂ ಐ ಕೀಪ್ ಪ್ರಾಕ್ಟೀಸಿಂಗ್ ಆಲ್ ದ ಟೈಮ್. ನನಗೆ ಅದು ಕೊಡುವಂತಹ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ನನಗೆ ಒಂಥರ ಫುಲ್ಫಿಲ್ಮೆಂಟ್. ಅದೇ ರೀತಿಯೇ ನಿಮಗೆ ಯಾವ ಕೆಲಸ, ಯಾವ ಹಾಬಿ ನಿಮಗೆ ಯಾವೊಂದು ಖುಷಿ ಕೊಡುತ್ತೆ, ತೃಪ್ತಿ ಕೊಡುತ್ತೆ, ನೀವು ಅದನ್ನ ಎಲ್ಲೂ ಪೋಸ್ಟ್ ಮಾಡಿಲ್ಲ ಅಂತ ಅಂದ್ರೂ ನಿಮ್ಗೆ ಏನೇ ಮೆಂಟಲ್ ಸ್ಟ್ರೆಸ್ ಆದರೂ, ವೆನ್ ಎವರ್ ಯು ಆರ್ ಫೀಲಿಂಗ್ ಲೋ, ಆ ಒಂದು ಪ್ಯಾಷನ್ ಆರ್ ಆ್ಯಕ್ಟಿವಿಟಿಲಿ ನೀವು ಒಬ್ಬರೇ ಇನ್ವಾಲ್ವ್ ಆದ್ರೂ ಯು ಫೀಲ್ ಸೋ ಎನರ್ಜೈಸ್ಡ್. ಅನ್ಸೋಂತಹ ನಿಮ್ಮ ಪ್ಯಾಷನ್ ಏನು ಅನ್ನೋದನ್ನು ಕಂಡಿಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಆ್ಯಸ್ ಐ ಸೆಡ್ ಅರ್ಲಿಯರ್, 1-2 ಸರಿ ಟ್ರೈ ಮಾಡಿ ಬಂದಿಲ್ಲ ಅಂತ ಡಿಸ್ಮಿಸ್ ಮಾಡಬೇಡಿ. ಜಸ್ಟ್ ಗಿವ್ ಇಟ್ ಲಾಂಗ್ ಎನಫ್ ಟೈಮ್. ಆ್ಯಂಡ್ ನಿಮ್ಗೀಗ ಫಿನಾನ್ಷಿಯಲ್ ಪ್ರೆಷರ್ ಇದ್ದರೆ ಪ್ಲೀಸ್ ಲಿಸನ್ ಕೇರ್ಫುಲಿ. ಈಗ ನೀವು ಮಾಡ್ತಿರುವಂತಹ ಜಾಬ್ ನಿಮ್ಮ ಐಡೆಂಟಿಟಿ ಆಗಿರಬೇಕಾಗಿಲ್ಲ. ಬಟ್ ನಿಮಗೆ ಆ ಜಾಬ್ ಒಂದು ಸ್ಟೆಬಿಲಿಟಿ ಕೊಡ್ತಾ ಇರುತ್ತೆ, ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಕೊಡ್ತಾ ಇರುತ್ತೆ, ಇಂಡಿಪೆಂಡೆನ್ಸ್ ಕೊಡ್ತಾ ಇರುತ್ತೆ. ಸೊ ಲೆಟ್ ಇಟ್ ಬಿ. ಐ ಡೋಂಟ್ ಫೀಲ್ ಇಟ್, ಇದು ನನ್ನ ಪ್ಯಾಷನ್ ಅಲ್ಲ ಅಂತ ಡ್ರಾಮ್ಯಾಟಿಕ್ ಆಗಿ ಜಾಬ್ ಕ್ವಿಟ್ ಮಾಡೋ ಅವಶ್ಯಕತೆ ಇಲ್ಲ. ಆಲ್ಸೋ ತುಂಬ ಸ್ಟ್ರೆಸ್ಫುಲ್ ಅನ್ನಿಸಿದಾಗ ನಿಮ್ಮ ಪ್ಯಾಷನ್ನ ಪರ್ಸ್ಯೂ ಮಾಡಿ. ಇಟ್ ಫೀಲ್ಸ್ ಲೈಕ್ ಅ ವೆಕೇಷನ್. ಸ್ಟ್ರೆಸ್ಫುಲ್ ಲೈಫಿಂದ ಒಂದು ಬ್ರೇಕ್ ಸಿಕ್ಕಿದಾಗ ಆಗುತ್ತೆ. ಆ್ಯಂಡ್ ಆಲ್ಸೋ ಜಾಬ್ ಮಾಡ್ತಾನೆ ಅದ್ರ ಜೊತೆ ನಿಮ್ಮ ಪ್ಯಾಷನ್ನ ಕ್ವೈಟ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಮೇ ಬಿ ಇನ್ ದ ವೀಕೆಂಡ್ಸ್, ಮೇ ಬಿ ಇನ್ ದ ಈವ್ನಿಂಗ್ಸ್. ಆ್ಯಂಡ್ ಆಲ್ಸೋ ಇಫ್ ಯು ಆರ್ ಟೂ ಗುಡ್ ಅಟ್ ವಾಟ್ ಯು ಆರ್ ಡೂಯಿಂಗ್, ನಿಮ್ಮ ಪ್ಯಾಷನಲ್ಲಿ ಯು ಆರ್
ಲೈಕ್ ಟು ಗುಡ್ ಅಂತ ಅಂದರೆ ನೀವು ಮೇ ಬಿ ಪೇಯ್ಡ್ ಪ್ರೋಗ್ರಾಮ್ಸ್ ಕೊಡ್ಬೋದು ಅಥವಾ ವರ್ಕ್ಶಾಪ್ಸ್ ತೊಗೊಳ್ಬೋದು. ಜಸ್ಟ್ ಮೇಕ್ ಇಟ್ ಅ ಪೇಯ್ಡ್ ಈವೆಂಟ್ ವಾಟ್ ಎವರ್, ಸೊ ದ್ಯಾಟ್ ನೀವು ಜಾಬ್ ಜೊತೆ ನಿಮ್ಮ ಪ್ಯಾಷನ್ನ ಕೂಡ ಪರ್ಸ್ಯೂ ಮಾಡ್ಬೋದು. ಆ್ಯಂಡ್ ರಿಮೆಂಬರ್, ನೀವು ನಿಮ್ಮ ಪ್ಯಾಷನ್ನ ಮಾನಿಟೈಸ್ ಮಾಡ್ಕೊಳ್ಳೇಬೇಕು ಅಂತ ಏನಿಲ್ಲ. ನಿಮ್ಮ ಖುಷಿ, ನಿಮ್ಮ ಸಮಾಧಾನಕ್ಕೂ ನೀವು ಕ್ವಯಟ್ಲಿ ನಿಮ್ಮ ಮನೆಯಲ್ಲೇ ನಿಮ್ಮ ಪ್ಯಾಷನ್ನ ಪರ್ಸ್ಯೂ ಮಾಡ್ಬೋದು. ಬಿಕಾಸ್ ಪ್ಯಾಷನ್ಗೋಸ್ಕರ ಹಿಂದೆ ಮುಂದೆ ಯೋಚನೆ ಮಾಡಿದೆ ಸುಮ್ಮನೆ ಜಾಬ್ ಕ್ವಿಟ್ ಮಾಡೋದು ಕರೇಜ್ ಅಲ್ಲ, ಬಟ್ ಕ್ಯಾಲ್ಕುಲೇಟೆಡ್ ಮೂಮೆಂಟ್ ಇಸ್ ಮೆಚುರಿಟಿ. ಸೊ ನೀವು ಅಂದ್ಕೊಂಡಂಗೆ ಎಲ್ಲ ಮಾಡಿದ್ರು ಇಫ್ ಯು ಸ್ಟಿಲ್ ಫೀಲ್ ಲಾಸ್ಟ್ ಅಂದರೆ ಡೋಂಟ್ ಪ್ಯಾನಿಕ್. ಅದರ ಅರ್ಥ ನೀವು ಸೋತಿದ್ದೀರಾ ಅಂತ ಅಲ್ಲ, ಬಟ್ ಹಳೆ ಮ್ಯಾಪ್ ಎಂಡ್ ಆಗಿದೆ ಅಂತ. ಮೇ ಬಿ ಚೈಲ್ಡ್ಹುಡ್ಡಲ್ಲಿ ನಿಮಗೆ ಯಾವ ಆ್ಯಕ್ಟಿವಿಟಿ ಖುಷಿ ಕೊಡ್ತಾ ಇತ್ತು, ಯಾವುದು ನಿಮ್ಮ ಪ್ಯಾಷನ್ ಆಗಿತ್ತು, ಅದು ಈಗ ನಿಮ್ಮ ಪ್ಯಾಷನ್ ಆಗಿಲ್ಲದೆ ಇರ್ಬೋದು. ಆ್ಯಂಡ್ ಈ ಪಾಯಿಂಟ್ ಆಫ್ ಟೈಮಲ್ಲಿ ನೀವು ನಿಮಗೆ ಕೇಳ್ಕೊಳ್ತಾ ಇರುವಂತಹ ಕ್ವೆಶ್ಚನ್, ಇಟ್ಸ್ ನಾಟ್ ಸಿಂಪಲ್. ದ ಕ್ವೆಶ್ಚನ್ ಈಸ್ ಹೂ ಆರ್ ಯು. ಇಟ್ ಈಸ್ ಸೋ ಡೀಪ್. ಆ್ಯಂಡ್ ನೀವು ಒಂದೇ ಕಡೆ ಕೂತು ಯೋಚನೆ ಮಾಡಿ 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 ನಿಮ್ಮ ಪ್ಯಾಷನ್ ಏನು ಅಂತ ಕಂಡುಹಿಡ್ಕೊಳಕ್ಕಾಗಲ್ಲ. ಕ್ಲಾರಿಟಿ ಕಮ್ಸ್ ಫ್ರಮ್ ಮೂಮೆಂಟ್. ಆ್ಯಂಡ್ ಆಲ್ಸೋ ನೀವು ಹೊರಗಡೆ ಜನರಿಂದ ಏನೇ ಒಂದು ಅಡ್ವೈಸ್ ತೊಗೊಂಡ್ರು, ಇನ್ಕ್ಲೂಡಿಂಗ್ ದಿಸ್ ವಿಡಿಯೋ, ಟೇಕ್ ಇಟ್ ವಿತ್ ಅ ಪಿಂಚ್ ಆಫ್ ಸಾಲ್ಟ್. ಬಿಕಾಸ್ ನಿಮಗೆ ಡೀಪ್ ಡೌನ್ ಏನಿಷ್ಟ, ನಿಮಗೇನು ಬೇಕು ಅನ್ನೋದನ್ನು ನೀವು ಮಾತ್ರ ಆನ್ಸರ್ ಮಾಡೋದಕ್ಕೆ ಸಾಧ್ಯ. ಸೊ ಐ ಸಜೆಸ್ಟ್ ಯು ಸಿಟ್ ವಿತ್ ಯುವರ್ ಸೆಲ್ಫ್ ಆ್ಯಂಡ್ ಫೈಂಡ್ ಯುವರ್ ಟ್ರೂ ಕಾಲಿಂಗ್. ಇನ್ ಕೇಸ್ ನೀವು ನಿಮ್ಮ ಪ್ಯಾಷನ್ ಏನು ಅಂತ ಕಂಡುಹಿಡ್ಕೊಂಡಿದ್ದೀರಾ ಅಂದರೆ ಪ್ಲೀಸ್ ಅದನ್ನ ಕಾಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ನನ್ನ ಜೊತೆ ಇನ್ನೂ ತುಂಬ ಜನ ಇನ್ಸ್ಪೈರ್ ಆಗ್ತಾರೆ. ಆ್ಯಂಡ್ ಐ ವುಡ್ ಲವ್ ಟು ನೋ ವಾಟ್ಸ್ ಯುವರ್ ಪ್ಯಾಷನ್ ಅಂತ. ಆ್ಯಂಡ್ ಮುಂದಿನ ವಾರ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್. ಬಾಯ್.